ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ಅಭಿರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಹಲಸಿನ ಬೀಜದ ಹಲ್ವಾ. ಹಲಸಿನ ಬೀಜದಿಂದ ರುಚಿಯಾದಂತಹ ಹಲ್ವಾನ ಮಾಡೋಣ. ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟನ್ನು ಬಳಸ್ಕೊಂಡು ಆರೋಗ್ಯಕರವಾದಂತಹ ಹಲಸಿನ ಬೀಜದ ಹಲ್ವಾನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಹಲಸಿನ ಬೀಜನ ತಗೊಂಡಿದ್ದೀನಿ. ಇದು ಹಸಿ ಇದೆ ಬೀಜ, ಇನ್ನು ಒಣಗಿರೋ ಬೀಜ ಅಲ್ಲ. ಇದರಲ್ಲಿ ಸುಮಾರೊಂದು 20-30 ಹಲಸಿ ಬೀಜ ಇರ್ಬೋದು. ಫಸ್ಟು ನಾನು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ, ಅಂದರೆ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಣ್ಣ ಊರಿನಲ್ಲಿ ಸಾಕಾಗುತ್ತೆ. ಆಮೇಲೆ ಮೇಲ್ಗಡೆ ಸಿಪ್ಪೆನ ಬಿಡಿಸ್ಬಿಟ್ಟು ಈ ರೀತಿಯಾಗಿ ಒಂದು 7-8 ತಾಸಷ್ಟು ನೆನೆ ಹಾಕಿದ್ದೀನಿ. ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ರಾತ್ರಿ ಇಡೀ ನೆನೆ ಹಾಕಿದ್ದೆ. ನೆನೆ ಹಾಕೋದ ಕಾರಣ ಮೇನ್ ರೀಸನ್ ಏನಪ್ಪ ಅಂತಂದರೆ ಈ ರೀತಿಯಾಗಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಈ ಸ್ವೀಟನ್ನು ಮಾಡೋದಕ್ಕೆ ನಾವು ಸಿಪ್ಪೆನ ನೀಟಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ಆ ಸಿಪ್ಪೆ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಸಿಪ್ಪೆನ ಬಿಡಿಸೋದಕ್ಕೆ ನಾನೊಂದು 2-3 ಮೆಥಡನ್ನು ಹೇಳ್ತೀನಿ. ನಿಮ್ಗೆ ಯಾವ ರೀತಿಯಾಗಿ ಬಿಡಿಸೋದು ಈಸಿ ಆಗುತ್ತೆ ಆ ರೀತಿಯಾಗಿ ಬಿಡಿಸ್ಕೊಳ್ಬೋದು. ಫಸ್ಟ್ ಇಲ್ಲಿ ನಾನು ಈ ರೀತಿ ಒಂದು ಟರ್ಕಿ ಕರ್ಚಿಪನ್ನು ತಗೊಂಡಿದ್ದೀನಿ. ಈ ಕರ್ಚಿಪಲ್ಲಿ ಈ ರೀತಿಯಾಗಿ ಗಟ್ಟಿಯಾಗಿ ಒರೆಸಿದ್ರೆ ಆ ಸಿಪ್ಪೆ ನಿಧಾನಕ್ಕೆ ಬರುತ್ತೆ. ಈ ರೀತಿ ಬಿಡಿಸ್ಕೊಳ್ಬೋದು ಈಸಿಯಾಗಿ. ಈ ಸಿಪ್ಪೆ ಬಿಡಿಸೋ ಪ್ರೊಸೆಸ್ಸು ಸ್ವಲ್ಪ ಟೈಮ್ ತಗೊಳುತ್ತೆ. ಈ ರೀತಿಯಾಗಿ ಕ್ಲೀನಾಗಿ ಬಿಡಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಈ ರೀತಿ ಚಾಕುದಿಂದ ಅಥವಾ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮೇಲ್ಗಡೆ ಕೆರೆದ್ರೆ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಕೂಡ ಮಾಡ್ಬೋದು. ಇಲ್ಲ ಅಂದರೆ ಒಂದು ಕುಕ್ಕರ್ಗೆ ಹಲಸಿ ಬೀಜಗಳನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು 2-3 ವಿಷಲನ್ನು ಹಾಕಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಬೆಂದಾದ ನಂತರ ಕೂಡ ನಾವು ಸಿಪ್ಪೆನ ಬಿಡಿಸ್ಕೊಳ್ಬೋದು. ಸಿಪ್ಪೆನ ಬಿಡಿಸಿನೇ ಬೇಯಿಸ್ಕೊಳ್ಬೋದು, ಅಥವಾ ಸಿಪ್ಪೆ ಬಿಡಿಸೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಈ ರೀತಿ ಕುಕ್ಕರಲ್ಲೇ ವಿಷಲ್ ಹಾಕಿಸ್ಬಿಟ್ಟು ಆಮೇಲೆ ಸಿಪ್ಪೆನ ಬಿಡಿಸ್ಕೊಂಡು ಎತ್ತಿಟ್ಕೊಳ್ಬೋದು. ಈ 3 ಮೆಥಡಲ್ಲಿ ಯಾವುದಾದ್ರೂ ಒಂದು ಮೆಥಡಿಂದ ನಾವು ಮೇಲ್ಗಡೆ ಸಿಪ್ಪೆನ ಬಿಡಿಸಿ ಇಟ್ಕೊಳ್ಬೋದು. ಈ ಮೆಥಡಲ್ಲಿ ಕೂಡ ಈಸಿಯಾಗಿಯೇ ಬಿಡಿಸ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಬೋದು. ಇವಾಗ ಸಿಪ್ಪೆ ಎಲ್ಲ ಬಿಡಿಸಿ ರೆಡಿ ಆಗಿದೆ. ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ. ಇವಾಗ ನಾವು ಇದನ್ನು ಸ್ವಲ್ಪ ಸಣ್ಣದಾಗಿ ಜಜ್ಕೊಳ್ಬೇಕು. ಈ ರೀತಿ ಬೇಳೆ ಸ್ಮ್ಯಾಶ್ ಮಾಡೋದ್ರಲ್ಲಿ ಸ್ವಲ್ಪ ಮಾಡ್ಕೊಳ್ಬೋದು. ಇಲ್ಲಾಂದರೆ ಒಂದು ಕಲ್ಲು ಸಹಾಯದಿಂದ ಕುಟ್ಟಿ ಪುಡಿ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ನುಣ್ಣಗೆ ಪುಡಿ ಮಾಡೋ ಅಗತ್ಯ ಇಲ್ಲ. ಈ ರೀತಿಯಾಗಿ ಬೇಳೆ ರೀತಿಯಲ್ಲಿ ಈ ರೀತಿಯಾಗಿದ್ದರೆ ಸಾಕು. ನೋಡಿ, ಸ್ವಲ್ಪ ಹಿಟ್ಟಿಟ್ಟು ಸ್ವಲ್ಪ ಈ ರೀತಿ ಶೇಂಗಾ ಬೇಳೆ ಇರುತ್ತಲ್ಲ ಆ ರೀತಿ ಇದ್ದರೆ ಸಾಕಾಗುತ್ತೆ. ನಮಗೆ ತಿನ್ನೋದಕ್ಕೆ ಬಾಯಿಗೆ ಸಿಗಬೇಕು, ಆವಾಗ ತುಂಬ ರುಚಿ ಅಂತ ಅನಿಸುತ್ತೆ. ಆಮೇಲೆ ಒಂದು ಬಾಣಲೆ ಇಟ್ಬಿಟ್ಟು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇವಾಗ ನಾವು ಜಜ್ಜಿಟ್ಕೊಂಡಿದ್ವಲ್ಲ ಹಲಸಿನ ಬೀಜ, ಇದನ್ನು ಹಾಕ್ಕೊಳ್ಳೋಣ. ಸಣ್ಣ ಊರಿನಲ್ಲಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು. ಆನಂತರ ಇದಕ್ಕೆ ನಾನಿಲ್ಲಿ 1-2 ಸ್ಪೂನಷ್ಟು ಜೋನಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲದ ಬದಲಿಗೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು, ಆದರೆ ಬೆಲ್ಲ ಸೇರಿಸಿದ್ರೆ ಇದರ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೆಲ್ಲ ಸೇರಿಸಿದ್ರೇ ಈ ಹಲಸಿನ ಬೀಜದ ಹಲ್ವಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದಲ್ವ. ಹಾಗಾಗಿ ಬೆಲ್ಲನೇ ಹಾಕ್ಕೊಳ್ಳೋಣ. 1-2 ಸ್ಪೂನು ಸಾಕಾಗುತ್ತೆ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅದರ ಅಗತ್ಯಕ್ಕೆ ತಕ್ಕಂತೆ ಸ್ವೀಟ್ನ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ.
ನಂತರ ಸಣ್ಣ ಊರಿನಲ್ಲಿನೇ ನಿಧಾನಕ್ಕೆ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇರೋಣ. ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಜಾಸ್ತಿ ಮಾಡಬೇಡಿ. ಬೆಲ್ಲ ಹಾಕಿದ ನಂತರ ಅದು ಹಲಸಿನ ಬೀಜದೊಟ್ಟಿಗೆ ಚೆನ್ನಾಗಿ ಹೀರ್ಕೊಳ್ಬೇಕು. ನೀಟಾಗಿ ಹಲಸಿನ ಬೀಜ ಬೆಲ್ಲನ ಹೀರ್ಕೊಂಡು ಚೆನ್ನಾಗಿ ಬೇಯಬೇಕು. ಹಾಗಾಗಿ ಸಣ್ಣ ಊರಿನಲ್ಲಿ ಒಂದು 4 ರಿಂದ 5 ನಿಮಿಷ ಅಷ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ 1 ಚಿಟಿಕೆಯಷ್ಟು ಉಪ್ಪು ಮತ್ತು 2 ಏಲಕ್ಕಿನ ಸಣ್ಣದಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾವು ಇದನ್ನು ಇವಾಗಲೇ ಈ ಹಂತದಲ್ಲಿ ಆಫ್ ಮಾಡಿ ಸರ್ವ್ ಮಾಡ್ಬೋದು. ಹಾಗೆಯೇ ಕೇಸರಿ ಬಾತ್ ಥರ ಸ್ಪೂನಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ರೀತಿ ಬೇಡ, ಇದನ್ನು ಒಂದು ಪ್ಲೇಟ್ಗೆ ಹರಗ್ಬಿಟ್ಟು ಕಟ್ ಮಾಡಿ ಪೀಸಸ್ ಥರ ಮಾಡಿ ಸರ್ವ್ ಮಾಡೋಣ ಅಂದ್ಬಿಟ್ಟು ಇನ್ನೂ 1 ನಿಮಿಷ ಎಕ್ಸ್ಟ್ರಾ ಟೈಮ್ ತಗೊಂಡು ಸ್ವಲ್ಪ ಇನ್ನೂ ಜಾಸ್ತಿ ಬೇಯಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿಯಾಗಲಿ ಅಂತ. ಓಕೆ, ಇವಾಗ ರೆಡಿಯಾಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹರಗಿ ಇಡೋಣ. ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಹರಗಿಬಿಟ್ಟು ಒಂದು ಅರ್ಧ ಗಂಟೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಈ ರೀತಿ ಸ್ಪೂನ್ಗೆ ಒಂಚೂರು ತುಪ್ಪ ಸವರ್ಕೊಂಡ್ರೆ ಹರಗಲಿಕ್ಕೆ ನೀಟಾಗಿ ಆಗುತ್ತೆ. ಈ ರೀತಿ ಮಾಡ್ಬೋದು. ನೀಟಾಗಿ ಒಂಚೂರು ತುಪ್ಪನ ಸವರ್ಕೋಬೇಕು ಅಥವಾ ಎಣ್ಣೆನ ಸವರ್ಕೊಂಡ್ರೆ ಆಗುತ್ತೆ. ಈ ರೀತಿ ಹರಗಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ತಣ್ಣಗಾಗಿದೆ. ಇದನ್ನು ಚಾಕು ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಲಸಿನ ಬೀಜದ ಹಲ್ವಾನ ಮಾಡ್ಕೊಳ್ಬೋದು ಅಂತ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ನೀವು ನಾನು ಹಾಕ್ತಿರೋಂಥ ವಿಡಿಯೋನ ಆದಷ್ಟು ಬೇಗ ನೋಡ್ಬೋದು. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.